ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಓಂ ಸೂರ್ಯ ದೇವಾಯ ನಮಃ ಅಂತ ಒಂದು ಕಮೆಂಟನ್ನು ಹಾಕಿ. ಪ್ಲೀಸ್ ಕುಂಭರಾಶಿಯವರಾಗಿದ್ದರೆ ಒಂದು ಕಮೆಂಟ್ ಹಾಕಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಜುಲೈ ರಾಶಿ ಭವಿಷ್ಯವನ್ನು. ಕುಂಭರಾಶಿ ಜುಲೈ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನಮ್ಮ ಆರಾಧ್ಯ ದೇವರನ್ನು, ರಾಯರನ್ನು ಬೇಡ್ಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಮತ್ತು ಅನ್ನಪೂರ್ಣೇಶ್ವರಿ ತಾಯಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಈಗ ಕುಂಭರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಪ್ರಮುಖವಾದ ದೊಡ್ಡ ದೊಡ್ಡ ಬದಲಾವಣೆಗಳೆಲ್ಲ ಮುಗಿಸಿಕೊಂಡ್ವಿ. ಶನಿ, ಗುರು, ರಾಹು, ಕೇತು ಎಲ್ಲ ಗ್ರಹಗಳ ಬದಲಾವಣೆ ನಮಗೆ ಆಯಿತು. ಅದಾದ ಮೇಲೆ ಕಳೆದ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಕೂಡ ಹಲವಾರು ಸಣ್ಣ ಸಣ್ಣ ಗ್ರಹಗಳ ಕೂಡ ಬದಲಾವಣೆಯನ್ನು ನಾವು ಕಂಡಾಯಿತು. ಮತ್ತು ಇವಾಗ ಮುಂದುವರೆದ ಭಾಗವಾಗಿ ಜುಲೈ ತಿಂಗಳಲ್ಲಿ ಹೇಗಿದೆ? ಜುಲೈ ತಿಂಗಳಲ್ಲಿ ದೊಡ್ಡ ಬದಲಾವಣೆ ಅಂತಂದರೆ ಸೂರ್ಯ ಅಂದರೆ 16ನೇ ತಾರೀಕು ಸೂರ್ಯ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಕುಂಭರಾಶಿಗೆ 5ನೇ ಮನೆಯಲ್ಲಿ ಇದ್ದಂತಹ ಸೂರ್ಯ 6ನೇ ಮನೆಗೆ ಬರ್ತಾರೆ. 16ನೇ ತಾರೀಕಿನವರೆಗೂ 5ನೇ ಮನೆಯಲ್ಲಿ ಇರ್ತಾರೆ. ಆಮೇಲೆ 6ನೇ ಮನೆಗೆ ಬರ್ತಾರೆ. ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾಗ ಅತ್ಯಂತ ಶುಭ ಫಲ. 6ನೇ ಮನೆಗೆ ಬಂದಾಗ ಸಾಧಾರಣ ಫಲ. ಅಂದರೆ ಸೂರ್ಯನಿಂದ ಹೆಚ್ಚು ನಾವು ಬದಲಾವಣೆಗಳನ್ನು ಕಾಣಲಿಕ್ಕಿಲ್ಲ. ಈ ತಿಂಗಳು ಸ್ವಲ್ಪ 16ನೇ ತಾರೀಕು ನಂತರ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದ ಸಮಸ್ಯೆಗಳು ಬರಬಹುದು. ಹಾಗಾಗಿ 16ನೇ ತಾರೀಕು ಜುಲೈ ನಂತರ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ, ಅದು ಉತ್ತಮ. ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ಕುರಿತಾದಂತಹ ಪ್ರಾರ್ಥನೆ ಮಾಡುವಂಥದ್ದು. ಸೂರ್ಯನಿಗೆ ನಮಸ್ಕಾರ ಯಾಕೆ ಮಾಡಬೇಕು ಅಂದರೆ, ನಮಸ್ಕಾರ ಪ್ರಿಯ ಭಾನುಹ ಅಂತ ಹೇಳಿ, ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಬಹಳ ದೊಡ್ಡ ಅನುಗ್ರಹವನ್ನು ಮಾಡ್ತಾನಂತೆ, ಅಷ್ಟು ಪ್ರಬಲವಾದಂತಹ ಫಲವನ್ನು ಕೊಡುತ್ತಾನಂತೆ. ಹಾಗಾಗಿ ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಪ್ರತಿದಿನವೂ ಮಾಡಬೇಕು. ಮುಖ್ಯವಾಗಿ ಕುಂಭರಾಶಿಯವರು ಜುಲೈ 16ನೇ ತಾರೀಕು ಅಂದರೆ ಮಾಡಲೇಬೇಕಾಗಿರತಕ್ಕಂಥ ಉದ್ದೇಶ ಅಂತ ಹೇಳಬಹುದು. ಇನ್ನು ನೋಡಿ, ಜುಲೈ ತಿಂಗಳಲ್ಲಿ ಆಷಾಢ ಮಾಸ. ನಮಗೆ ಆಷಾಢ ಮಾಸದಲ್ಲಿ ಸಾಧಾರಣವಾಗಿ ಶುಕ್ರವಾರದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ಕಾಲಕಾಲದಿಂದ ಬಂದಂಥ ಪದ್ಧತಿ. ಜುಲೈ ತಿಂಗಳು ಪೂರ್ತಿ ಆಷಾಢ ಮಾಸ 24ನೇ ತಾರೀಕಿನವರೆಗೂ ಇರುತ್ತೆ. ಆದರೆ ಜೂನ್ ತಿಂಗಳಲ್ಲಿ ಮೊದಲನೇ ಆಷಾಢ ಶುಕ್ರವಾರ ಶುರುವಾಗಿ ಬಿಡುತ್ತೆ. ಜೂನ್ 27ನೇ ತಾರೀಕು ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಜುಲೈ 4ನೇ ತಾರೀಕು ಆಷಾಢ ಮಾಸದ 2ನೇ ಶುಕ್ರವಾರ. ಮತ್ತು ಜುಲೈ 11ನೇ ತಾರೀಕು ಆಷಾಢ ಮಾಸದ 3ನೇ ಶುಕ್ರವಾರ. ಮತ್ತು ಜುಲೈ 18ನೇ ತಾರೀಕು ಆಷಾಢ ಮಾಸದ 4ನೇ ಶುಕ್ರವಾರ. ಈ 4 ಶುಕ್ರವಾರದಂದು ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4ರಿಂದ 6 ಅಥವಾ ಸೂರ್ಯೋದಯ ಆದ ಮೇಲೆ 6 ಗಂಟೆಯಿಂದ 7 ಗಂಟೆಯವರೆಗೂ ಕೂಡ ಮಾಡುವಂಥ ಪದ್ಧತಿ ಇದೆ. ಸಂಜೆ ಹೊತ್ತು ಕೂಡ ಕೆಲವೊಂದು ಹೆಣ್ಮಕ್ಳು ಮಾಡ್ತಾರೆ. ನಿಮ್ಮ ಪದ್ಧತಿ ಹೇಗಿದೆಯೋ ವರ್ಷ ಅದೇ ಥರ ಮಾಡ್ಕೊಂಡು ಬನ್ನಿ. ಭಕ್ತಿಯಿಂದ ಶ್ರದ್ಧೆಯಿಂದ ಲಕ್ಷ್ಮಿ ಆರಾಧನೆ ಮಾಡಿ. ಆಷಾಢ ಮಾಸದ ಲಕ್ಷ್ಮೀ ಪೂಜೆಯ ಫಲ ನಿಮಗೆ ಸಿಗುವಂಥ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿ. ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಇದು ಆಷಾಢ ಮಾಸದ ವಿಶೇಷ. ಅಂದರೆ ಕುಂಭರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. ಲಾಭಸ್ಥಾನಾಧಿಪತಿ ಹಾಗೂ ಧನಸ್ಥಾನಾಧಿಪತಿಯಾದಂತಹ ಗುರು ಪಂಚಮದಲ್ಲಿದ್ದು ಕುಂಭರಾಶಿಯವರಿಗೆ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಂಪೂರ್ಣ ಗುರುಬಲ ಇರ್ತಕ್ಕಂಥ ರಾಶಿಯಾಗಿದ್ದು 5ನೇ ಮನೆಯನ್ನು ಸೂಚಿಸುತ್ತೆ. ಇದು ಸ್ವಲ್ಪ ಪ್ಲಸ್ ಪಾಯಿಂಟು. ಕುಂಭರಾಶಿಯವರಿಗೆ ಅದನ್ನು ನೀವು ಉಪಯೋಗಿಸಿಕೊಳ್ಳಿ, ಯುಟಿಲೈಸ್ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಗುರುವಿಂದ ವಿಶೇಷವಾದ ಫಲ, ಏನೇನು ಲಾಭ ನಿಮಗೆ ಸಿಗುತ್ತೆ. ಅದು ಹಣ ಒಂದೇ ಅಲ್ಲ, ಆರೋಗ್ಯದಲ್ಲಿ ಲಾಭ ಸಿಗ್ಬೋದು, ಅಂತಸ್ತಿನಲ್ಲಿ ಲಾಭ ಸಿಗ್ಬೋದು, ಗೌರವದಲ್ಲಿ ಲಾಭ ಸಿಗ್ಬೋದು, ಹಣದಲ್ಲೂ ಲಾಭ ಸಿಗ್ಬೋದು. ಹಾಗೆ ಧನಸ್ಥಾನ ಆ್ಯಕ್ಟಿವೇಟ್ ಆಗಿ ಪಾಸಿಟಿವ್ ಆಗುತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಮಾತಿಗೆ ಒಂದು ಬಲ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ವಿದ್ಯಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನು ಪಡಿತೀರಾ. ಯಾಕಂತಂದರೆ ಸೆಕೆಂಡ್ ಹೌಸ್ ಲಾರ್ಡ್ ಇಸ್ ಇನ್ 5th ಹೌಸ್, 2ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಇದ್ದಾರೆ ಅಂದರೆ ಅದು ಪ್ಲಸ್ ಪಾಯಿಂಟ್. ಇನ್ನು ಸಪ್ತಮದಲ್ಲಿ ಕುಜ ಇದ್ದಾರೆ ನೋಡಿ. ನಿಮಗೆ ನಿಮ್ಮ ರಾಶಿಗೆ 3 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ 7ನೇ ಮನೆಯಲ್ಲಿ ತಮ್ಮ ಮಿತ್ರನ ಸ್ಥಾನದಲ್ಲಿ ಇರೋದ್ರಿಂದ ಧೈರ್ಯ ಹೆಚ್ಚು ಸಿಗುತ್ತೆ. ವೃತ್ತಿ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವೆರಡು
ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ನಿಮಗೆ. ಹಾಗಾಗಿ ಕುಜನಿಂದ ನಿಮಗೆ ತಾತ್ಕಾಲಿಕ ಕುಜ ದೋಷ ಅಂತ ನೀವು ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಬರಲ್ಲ. ಯಾಕಂದರೆ ಸಿಂಹ ರಾಶಿಯಲ್ಲಿ ಕುಜ ಇದ್ದರೆ ಅದು ನ್ಯಾಚುರಲ್ ಅಂತ ಹೇಳ್ತೀವಿ. ಹಾಗಾಗಿ ಕುಂಭ ರಾಶಿಯವರಿಗೆ ತಾತ್ಕಾಲಿಕ ಕುಜ ದೋಷ ಬರೋದಿಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತೃತೀಯ ಧೈರ್ಯ ಸ್ಥಾನ ಆ್ಯಕ್ಟಿವೇಟ್ ಆಗಿ ದಶಮ ಸ್ಥಾನ ವೃತ್ತಿ ಸ್ಥಾನ ಆ್ಯಕ್ಟಿವೇಟ್ ಆಗಿದ್ದರಿಂದ ಒಂದು ಪ್ಲಸ್ ಪಾಯಿಂಟ್ ನಾವು ಅಪೇಕ್ಷೆ ಪಡಬಹುದು. ಇನ್ನು ನಿಮ್ಮ ರಾಶಾಧಿಪತಿ ಹಾಗೂ ವ್ಯಯಾಧಿಪತಿ ಯಾರು? ಶನಿ ಪರಮಾತ್ಮ ಅವರು ದ್ವಿತೀಯ ಸ್ಥಾನದಲ್ಲಿ ಇದ್ದಾರೆ ಅಂತ ಶನಿಯ ಪ್ರಭಾವದಲ್ಲಿ ಇದ್ದೀರಾ ನೋಡಿ. ಟೆಸ್ಟಿಂಗ್ ಟೈಮನ್ನು ಮುಗಿಸಿಕೊಂಡು ಪ್ರಾಬ್ಲಮ್ಸನ್ನು ಮುಗಿಸಿಕೊಂಡು ಸೊಲ್ಯೂಷನ್ಸ್ಗೆ ಬಂದಿರೋದ್ರಿಂದ ನಿಮಗೆ ಶನಿಯಿಂದ ಯಾವುದೇ ಥರದ ಕೆಟ್ಟದ್ದು ಈಗ ಆಗೋದಿಲ್ಲ. ಕಾರಣ ಅಂತ್ಯ ಶನಿ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗಲೇಬೇಕು, ಅದು ಕೊಟ್ಟೇ ಕೊಡ್ತಾರೆ. ಕಾಯಬೇಕು ಆ ಸಮಯ. ಯಾಕಂದರೆ 2.5 ವರ್ಷದ ಸಮಯದಲ್ಲಿ ಯಾವಾಗ ಬೇಕಾದರೂ ಶನಿ ಕೊಡಬಹುದು. ಆದರೆ ಈ ತಿಂಗಳು ಶನಿಯಿಂದ ಕೂಡ ನಿಮಗೆ ಯಾವುದೇ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಇನ್ನು ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿದ್ದಾರೆ. ಶುಕ್ರ ಬಂದು ಸುಖ ಸ್ಥಾನಾಧಿಪತಿ ಹಾಗೂ ಭಾಗ್ಯ ಸ್ಥಾನಕ್ಕೆ ಅಧಿಪತಿಯಾದಂತಹ ಶುಕ್ರ ಭಾಗ್ಯಗಳ ಸುರಿಮಳೆಯನ್ನು ಕೊಡಬೇಕು, ಸುಖವಾಗಿರುತ್ತಾರೆ. ಈ ತಿಂಗಳು ಪೂರ್ತಿ ಬಹಳ ಸುಖವನ್ನು ಅನುಭವಿಸತಕ್ಕಂಥ ರಾಶಿ ಆಗುತ್ತೆ. ಕುಂಭ ರಾಶಿಯವರು ಯಾವುದೇ ಥರದ ನೆಗೆಟಿವಿಟಿ ಇಲ್ಲ, ಯಾವುದೇ ಥರದ ಇನ್ಸೆಕ್ಯೂರ್ ಇಲ್ಲ. ಆಮೇಲೆ ನೆಗೆಟಿವ್ ಜೊತೆಗೆ ಏನಾದರೂ ಸಮಸ್ಯೆಗಳು ಆಗುತ್ತಾ ಅಂದರೆ ಖಂಡಿತ ಇಲ್ಲ. ಯಾವುದೇ ಥರದ ಸಮಸ್ಯೆಗಳು ಶುಕ್ರನಿಂದ ಬರಲ್ಲ. ಹಾಗಾಗಿ ಮೆಡಿಕಲ್ ಫೀಲ್ಡ್, ಸ್ಕೂಲ್ ಫೀಲ್ಡ್, ಆಮೇಲೆ ಬಿಸ್ನೆಸ್ ಫೀಲ್ಡ್ ಮತ್ತು ರೈತರು ಇವರೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಪಾಸಿಟಿವ್ ಹಂತಕ್ಕೆ ಹೋಗುತ್ತೆ. ಒಂಥರ ಸಕ್ಸಸ್ ಅನ್ನುವಂಥದ್ದನ್ನು ನಾವು ಹೆಚ್ಚು ಕಾಣಬಹುದು. ಕುಂಭ ರಾಶಿಯವರಿಗೆ ಶುಕ್ರನಿಂದ ಮೇಲಾಗಿ ಪಂಚಮ ಮತ್ತು ಅದೃಷ್ಟಾಧಿಪತಿ ಪೂರ್ವ ಪುಣ್ಯಕ್ಕೂ ಸಂತಾನಕ್ಕೂ ಅದೃಷ್ಟಕ್ಕೂ ಅಧಿಪತಿಯಾದಂತಹ ಬುಧನು ಸ್ವಕ್ಷೇತ್ರದಲ್ಲಿದ್ದಾರೆ. ಏನಂದರೆ ಆಷಾಢ ಮಾಸ, ಅದರಿಂದ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಸಮಯದಲ್ಲಿ ನೀವು ಪ್ಲಾನ್ ಮಾಡೋದು ಒಳ್ಳೆಯದಲ್ಲ. ಜುಲೈ 24ರ ನಂತರ ಬೇಕಾದರೆ ನೀವು ಸಂತಾನ ಪ್ಲಾನ್ ಮಾಡಿ, ತುಂಬ ಒಳ್ಳೆಯದು. ಕಾರಣ ಬುಧನು ತನ್ನ ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಜೊತೆಗೆ ಏನಪ್ಪ ಅಂದರೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದು ಗುರು ವಿರುಕ್ತವಾಗಿರುವುದರಿಂದ ಸ್ವಲ್ಪ ಸಂತಾನಕ್ಕೆ ಬಹಳ ಅನುಕೂಲ ಇದೆ. ಯಾರ್ಯಾರಿಗೆ ಸಂತಾನ ವಿಳಂಬ ಆಗುತ್ತದೆ, ಸಂತಾನ ಇಲ್ಲದೇ ಇರೋವಂಥವರು ಜುಲೈ 24 ನಂತರ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ, ಕೃಪಾಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಡೌಟೇ ಇಲ್ಲ. ಒಂದು ಹಂತ ಕೇಳಬೇಕಂದ್ರೆ 5ನೇ ಮನೆಯಲ್ಲಿ, ಅಂದರೆ 5ನೇ ಮನೆನ ನಾವು ಬಹಳ ಇಂಪಾರ್ಟೆಂಟ್ ಆಗಿ ತಗೊಳ್ತೀವಿ. ಏನಕ್ಕೆ ಅಂದರೆ 5ನೇ ಮನೆದು ಸ್ಥಿತಿ ಪಾಪ ನಂಬುವ ದ್ವಿಶತಿ ಬಲಯುಕ್ತ ಪತಿನ ಯಥೋವ ದುಷ್ಟೋವ ಎದಿರಿಪ ಗರ ಹವತನು ಪತಿ ಹರೀಶ ಕೇಂದ್ರವನು ಭವಮುಖ ಸಂವೀಕ್ಷಿತಯುತ ಹರಿಪೂರ್ಣಂ ಪಿಡದ್ವಶಿ ಸಂಪರಿಹಾರಾರ್ಥಂ ವಿನತಮೆ. ಇಷ್ಟು ಚೆನ್ನಾಗಿ ಶ್ಲೋಕ ಆಗುತ್ತೆ. ಅಂದರೆ ಏನು ಹೇಳುತ್ತೆ, ಪಂಚಮ ಭಾವದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಇರುವುದರಿಂದ, ಹಾಗೆ ಶುಭಗ್ರಹ, ಅತ್ಯಂತ ಶುಭಗ್ರಹವಾದಂಥ ಗುರು ಜೊತೆಗೆ ಇರೋದ್ರಿಂದ ಒಂದು ಉತ್ತಮವಾದಂತಹ ಪೂರ್ವ ಪುಣ್ಯದ ಲಾಭವನ್ನು ಪಡಿತೀರಾ. ನೀವು ಮಾಡಿರ್ತಕ್ಕಂಥ ಪುಣ್ಯದ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನಿಮ್ಮ ಗುರು ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಈ ತಿಂಗಳು ನಿಮಗೆ ಪರಿಹಾರ ಅಂತ ಇದ್ದರೆ ಏನಾದರೂ ಅದು ಕೇವಲ ಒಂದೇ ಪರಿಹಾರ. ಏನಪ್ಪ ಅಂದರೆ ರಾಹುವನ್ನು ಆರಾಧನೆ ಮಾಡೋದು. ಯಾಕಂದರೆ ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ರಾಹುವನ್ನು ಆರಾಧನೆ ಮಾಡಿ, ರಾಹು ಗ್ರಹಕ್ಕೆ ಒಂದು ಅರ್ಚನೆಯನ್ನು ಮಾಡಿಸಿ ಅದನ್ನು ಹೇಳಬಹುದು. ಬಿಟ್ಟರೆ ಅದು ಬೇರೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಪೂರ್ವ ಪುಣ್ಯ ಭಾಗ್ಯ ಆಗುತ್ತೆ. ಕೋರ್ಟ್ ಕಚೇರಿಗಳಲ್ಲಿ ಸಕ್ಸಸ್ ಆಗುತ್ತೆ. ಒಂದು ಹಂತಕ್ಕೆ ವಿಜಯದ ಕಡೆಗೆ ನೀವು ಹೊರಡ್ತೀರಾ ಹೊರತು ಏನು ತೊಂದರೆ ಇಲ್ಲ. ಜೊತೆಗೆ 10ನೇ ತಾರೀಕು, ಜುಲೈ 10ನೇ ತಾರೀಕು ಇವತ್ತು ವ್ಯಾಸ ಪೌರ್ಣಮಿ, ಅಂದರೆ ಗುರು ಪೌರ್ಣಮಿ ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಮತ್ತಷ್ಟು ದಿಗ್ವಿಜಯಕ್ಕೆ ದಾರಿ ಕೊಡುತ್ತೆ. ಅಂದರೆ ಸಕ್ಸಸ್ ಕಡೆಗೆ ನೀವು ಹೊರಡೋದ್ರಲ್ಲಿ ಸಂದೇಹನೇ ಇಲ್ಲ. ಆ್ಯಂಡ್ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನಿಮಗೆ ಅಂತ ಹೇಳ್ಬೋದು. 16ನೇ ತಾರೀಕು ಯಾವಾಗ ಸೂರ್ಯ ಕರ್ಕಕ್ಕೆ ಪ್ರವೇಶ ಮಾಡ್ತಾರೋ, ನಿಮ್ಮ ರಾಶಿಗೆ 6ನೇ ಮನೆಗೆ ಬಂದರೂ ಕೂಡ ಅಲ್ಲಿ ದಕ್ಷಿಣಾಯಣ ಪುಣ್ಯಕಾಲ ಅಂದರೆ 16ನೇ ತಾರೀಕು ನಿಮಗೆ ಸಾಧ್ಯವಾದರೆ ನೀವು ನದಿ ಸ್ನಾನ, ತರ್ಪಣ, ದಾನ, ಹೋಮ ನೀವೇ ಮಾಡಬೇಕು ಅಂತೆಲ್ಲ ಪಾಲ್ಗೊಂಡರೂ ಕೂಡ ಆಯಿತು. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಚ್ಛಿದ್ರ ಫಲ ಅಂತ ಹೇಳ್ತೀವಿ. ಒಂದು ದಾನ ಮಾಡಿದರೆ ಸಹಸ್ರಾರು ದಾನಕ್ಕೆ ಸಮಾನವಾಗಿರ್ತಕ್ಕಂಥ ದಿನ ದಕ್ಷಿಣಾಯಣ ಪುಣ್ಯಕಾಲ 16ನೇ ತಾರೀಕು ಬರ್ತಾ ಇದೆ. ಆವತ್ತು ನೀವು ಖಂಡಿತ ಮಾಡಿದರೆ ಬಹಳ ಉತ್ತಮ. 24ನೇ ತಾರೀಕಂತೂ ಜ್ಯೋತಿರ್ಭೀಮೇಶ್ವರ ವ್ರತ. ಸಾಧಾರಣವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು
ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಕೈಯಲ್ಲಿ ಈ ಒಂದು ವ್ರತವನ್ನು ಮಾಡಿಸುವಂಥ ಪದ್ಧತಿ ನಮ್ಮಲ್ಲಿ ಇದೆ. ಮಾಡಿಸೋದ್ರಿಂದ ಏನು ಫಲ, ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತಂದರೆ ಭೀಮನಂಥ ಗಂಡ ಸಿಗಲಿ, ಭೀಮನಂಥ ಶರೀರ ಇರತಕ್ಕಂಥ ಹುಡುಗ ಸಿಗಲಿ ಎನ್ನುವಂಥ ಉದ್ದೇಶಕ್ಕೆ ಜ್ಯೋತ ಭೀಮೇಶ್ವರ ತನ್ನ ಮಕ್ಕಳ ಕೈಲಿ, ಹೆಣ್ಣು ಮಕ್ಕಳ ಕೈಯಲ್ಲಿ ಬಳಸೋದು. ಹೆಣ್ಣು ಮಕ್ಕಳು ಕೂಡ ಮದುವೆ ಆಗಿರೋ ಮುತ್ತೈದೆಯರು ಕೂಡ ತನ್ನ ಗಂಡನಿಗೆ ಆಯುಷ್ಯ ವೃದ್ಧಿ ಆಗಲಿ, ಯಾವುದೇ ಥರದ ಶರೀರಕ್ಕೂ ತೊಂದರೆ ಆಗದೇ ಇರಲಿ, ಆರೋಗ್ಯ ಬಲಿಷ್ಠವಾಗಿರಲಿ, ಭೀಮನಂಥ ದೇಹ ಪ್ರಾಪ್ತಿಯಾಗಲಿ ಅನ್ನುವಂಥ ಉದ್ದೇಶಕ್ಕೂ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಂಥದ್ದು. ಇನ್ನು ಜನರಲೈಸ್ ಆಗಿ ಕುಂಭರಾಶಿಯವರಿಗೆ ಹೇಗಿದೆ ಈ ತಿಂಗಳು ನೋಡೋದಾದರೆ, ನಿಮ್ಮ ಕನಸುಗಳು ನನಸಾಗುವಂತಹ ಮಾಸ. ಶಿಕ್ಷಕರ ಭೇಟಿಯಿಂದ ಮನಸ್ಸಿಗೆ ಸಂತೋಷ, ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಪ್ರಾಪ್ತಿ, ಬಂಡವಾಳ ಹೂಡಿಕೆಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಸ್ಥಿರ ಆಸ್ತಿಯನ್ನು ಖರೀದಿ ಮಾಡುವಂಥ ಮನಸ್ಸಿದ್ದರೆ ಪ್ರಯತ್ನ ಪಡಿ. ರಿಜಿಸ್ಟ್ರೇಷನ್ ಮಾಡ್ಕೋಬೇಡಿ. ರಿಜಿಸ್ಟ್ರೇಷನ್ 24ನೇ ತಾರೀಕು ಜುಲೈ ನಂತರ ಮಾಡ್ಕೋಬಹುದು, ಆದರೆ ಪ್ರಯತ್ನ ಪಡಿ. ತಿಂಗಳ ಕೊನೆಯಲ್ಲಿ ಮತ್ತಷ್ಟು ಶುಭ ಫಲ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ, ಸ್ಥಾನ ಫಲಾವಟವಾಗುವಂಥ ಸಾಧ್ಯತೆ, ಉತ್ತಮ ಪ್ರಗತಿ, ಮೃಷ್ಟಾನ್ನ ಭೋಜನ, ಸುಖ ನಿದ್ರೆ, ಗುರುಗಳ ದರ್ಶನದಿಂದ ಅತ್ಯಂತ ಶುಭ ಆನಂದದ ಮಾಸವಾಗುತ್ತೆ ಈ ತಿಂಗಳು. ನಿಮಗೆ ವಿದ್ಯಾರ್ಥಿಗಳಿಗೆ, ಪರೀಕ್ಷಾರ್ಥಿ ವಿದ್ಯಾರ್ಥಿಗಳು ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸ ಓದುವಂಥವರಿಗೆ ಸ್ವದೇಶದಲ್ಲಿ ವಿದೇಶದಲ್ಲಿ ತುಂಬ ಅನುಕೂಲ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಸಾಲ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ನೂತನ ವಾಹನ ಸೌಖ್ಯ, ಅದು 24ನೇ ತಾರೀಕು ನಂತರ ನಿಮಗೆ ಪ್ರಾಪ್ತಿ ಇದೆ. ತಂದೆ ತಾಯಿಯ ಪೂರ್ಣ ಆಶೀರ್ವಾದ ಸಿಗುವಂತಹ ಮಾಸ. ನಾನು ಹೇಳಿದಾಗಲೇ ಪೂರ್ವ ಪುಣ್ಯ ಸ್ಥಾನ, ಪಂಚಮ ಸ್ಥಾನ ಆಕ್ಟಿವೇಟ್ ಆಗಿದೆ. ತಂದೆ ತಾಯಿಗಳ ಆಶೀರ್ವಾದ ಸಿಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ಹೋಟೆಲ್ ಉದ್ಯಮದವರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಲಿನ ವ್ಯಾಪಾರಿಗಳಿಗೆ, ಹಾಲಿನ ಉನ್ನತದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಯಾದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಮನರಂಜನಾ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗಿಯಾಗ್ತೀರಾ. ರೈತರಿಗೆ ಉತ್ತಮ ಫಲ, ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅನಿರೀಕ್ಷಿತ ಧನ ಲಾಭ ಪ್ರಾಪ್ತಿ. ಯಾವುದರಲ್ಲಿ ಎಚ್ಚರಿಕೆ ಇರಬೇಕು, ಸ್ವಲ್ಪ ಆಲಸ್ಯ, ಸೋಂಬೇರಿತನ, ನಿಧಾನಗತಿ ಇದ್ದೇ ಇರುತ್ತೆ. ಸ್ವಲ್ಪ ಜನ ನಿಮಗೆ ಮೋಸ ಮಾಡಿಬಿಡ್ತಾರೆ. ಹಾಗಾಗಿ ಮೋಸ ಹೋಗಬೇಡಿ. ಸಾಧ್ಯವಾದಷ್ಟು ಸ್ವಲ್ಪ ನೀವು ಜಾಗರೂಕರಾಗಿರಬೇಕು. ಆಹಾರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಆಹಾರದಿಂದ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಟೋಟಲ್ ಆಗಿ ಹೇಳೋದಾದರೆ ಪಾಸಿಟಿವ್ ಟ್ರೆಂಡಲ್ಲಿ ಇರ್ತಕ್ಕಂಥ ರಾಶಿ ಕುಂಭರಾಶಿ. ಯಾವುದೇ ಸಮಸ್ಯೆ ಇಲ್ಲ. ಕೇವಲ ರಾಹುಗೆ ಮಾತ್ರ ಪೂಜೆ ಮಾಡಬೇಕು, ನಂತರ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ತಿಂಗಳು ದುರ್ಗೆ, ಕಾಳಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿ. ಖಂಡಿತ ನಿಮ್ಮ ರಾಹುವಿಗೆ ಶಾಂತಿ ಆಗುತ್ತೆ. ಖಂಡಿತ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕುಂಭರಾಶಿಯವರು ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್. ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.